ಇನ್ನು ಕೆಲವೇ ಕ್ಷಣಗಳಲ್ಲಿ ಸೂರ್ಯರಶ್ಮಿ ಕಿರಣ ಶಿವಲಿಂಗಕ್ಕೆ ಸ್ಪರ್ಶವಾಗಲಿದೆ. ಅದರ ನೇರ ಪ್ರಸಾರವನ್ನು ತೋರಿಸ್ತೀವಿ. ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರೇ, ನಾವು ಮಾತನಾಡ್ತಾ ಇದ್ವಿ, ಎಲ್ಲ ವಿಶೇಷತೆಗಳ ಬಗ್ಗೆ ಹೇಳ್ತಾ ಇದ್ರಿ ತಾವು ಕೂಡ. ಈಗ ದೇಗುಲದ ವಿಶೇಷತೆಯ ಬಗ್ಗೆ ಪ್ರಮುಖವಾಗಿ ನಾವು ಮಾತನಾಡ್ತಾ ಇದ್ವಿ. ಇದು ಗೌತಮ ಕ್ಷೇತ್ರ ಅಂತಾನೂ ಈ ಕ್ಷೇತ್ರವನ್ನ ಕರೀತಾರೆ. ಯಾಕಂದ್ರೆ ಸಪ್ತ ಮಹರ್ಷಿಗಳಲ್ಲಿ ಗೌತಮ ಋಷಿಗಳು ಕೂಡ ಅಲ್ಲಿ ಬಂದು ತಪಸ್ಸನ್ನ ಮಾಡಿದ್ರು, ಅದ ನಂತರದಲ್ಲಿ ಶಿವನಿಗೆ ಪೂಜೆಯನ್ನ ಅರ್ಪಿಸಿದ್ರು ಅನ್ನೋದು. ಅದರ ಜೊತೆಗೆ ಅಲ್ಲಿರುವಂತಹ 2 ಸುರಂಗಗಳ ವಿಶೇಷತೆಯ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕು. ಹೌದು, ನಮ್ಮ ಅಂದರೆ ಇದಕ್ಕೆ ವೈದಿಕವಾಗಿ ಧಾರ್ಮಿಕವಾದ ಹಿನ್ನೆಲೆ ಮತ್ತು ಐತಿಹಾಸಿಕ ಹಿನ್ನೆಲೆ ಎರಡೂ ಕೂಡ ಇರುವಂತಹ ಒಂದು ದೇವಸ್ಥಾನ. ಶಿವನಿಗೆ 5 ಮುಖಗಳು ನಿಮಗೆಲ್ಲ ಗೊತ್ತಿದೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅನ್ನುವಂತಹ 5 ಮುಖಗಳು. 4 ಮುಖಗಳು 4 ದಿಕ್ಕಿಗೆ ಮತ್ತು ಊರ್ಧ್ವ ಭಾಗಕ್ಕೆ ಆಕಾಶಕ್ಕಿರುವಂತಹದ್ದು ಒಂದು ಮುಖ. ಇದನ್ನು ಪಂಚಬ್ರಹ್ಮರು ಅಂತ ಕರೀತಾರೆ. ವೇದಗಳಲ್ಲಿಯೂ ಕೂಡ ಸದ್ಯೋಜಾತಾದಿ ಮಂತ್ರಗಳು ಅತ್ಯಂತ ಪ್ರಮುಖವಾದದ್ದು. ವೇದಗಳಲ್ಲಿಯೇ ಬರ್ತದೆ, ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಅಂತ ಆರಂಭವಾಗುವ 5 ಮಂತ್ರಗಳಿಂದ ಸ್ತುತಿಸ್ತದೆ ವೇದಗಳಲ್ಲಿ. ಹಾಗೆಯೇ ಮಹಾರುದ್ರ ಅನ್ನೋದು ಕೂಡ ಇದೆ. ಈ ಮಂತ್ರಗಳಿಂದ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಈ ಪಂಚಬ್ರಹ್ಮರನ್ನ ಅಂದರೆ 5 ಮುಖಗಳಲ್ಲಿರುವಂತಹ ಶಿವನನ್ನ ಅಲ್ಲಿ ಪ್ರತ್ಯಕ್ಷ ಮಾಡಿಕೊಳ್ಳೋದಕ್ಕೋಸ್ಕರ ಭರತಖಂಡದ ಬೇರೆ ಬೇರೆ ಭಾಗಗಳಲ್ಲಿರುವ ಶಿವನನ್ನ ನೋಡ್ತಾ ಇದ್ರು. ಇದು ದಕ್ಷಿಣದ ಮುಖ, ಅಂದರೆ ದಕ್ಷಿಣಾಭಿಮುಖವಾಗಿ ಇರುವಂತಹ ದೇವಾಲಯ. ಹಾಗಾಗಿ ಇದಕ್ಕೆ ಗವಿಗಂಗಾಧರೇಶ್ವರ ಅಂತ ಗವಿಯಲ್ಲಿ ಇರುವ ಗಂಗಾಧರ ಆದರೂ ಕೂಡ ಇವನಿಗೆ ಮೂಲತಃ ನಾಮ ಬಂದು ಅಘೋರೇಶ್ವರ ಅಂತ. ಯಾಕೆಂದರೆ ದಕ್ಷಿಣ ಮುಖಕ್ಕೆ ಇರುವಂತಹದ್ದು ಅಘೋರ. ಸೊ ಹೀಗೆ ಅಘೋರ ಮುಖದಲ್ಲಿ ಉಪಾಸನೆಯನ್ನು ಮಾಡಿದ್ರಿಂದ ಇದು ಅಘೋರೇಶ್ವರ ಗವಿಗಂಗಾಧರೇಶ್ವರನಾಗಿ ಬಂತು. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಾತಃ ಕಾಲದಲ್ಲಿ, ಇನ್ನೊಂದು ಕಡೆ ಸಾಯಂಕಾಲದಲ್ಲಿ, ಇನ್ನೊಂದು ಕಡೆ ಮಾಧ್ಯಾಹ್ನಿಕವನ್ನು ಈ ಋಷಿಗಳು ಮಾಡ್ತಾ ಇದ್ರು. ಇವರಿಗೆ ಅಷ್ಟು ಪವರ್ ಇತ್ತು. ಹಾಗಾಗಿ ಇಲ್ಲಿಗೂ ಮತ್ತು ಕಾಶಿ ಕ್ಷೇತ್ರಕ್ಕೂ ನೇರವಾದಂತಹ ಸಂಬಂಧ ಇದೆ. ಹಾಗಾಗಿ ಇಲ್ಲಿ ಒಂದು ರೀತಿಯ ಸುರಂಗ ಇದೆ ಅನ್ನೋದೆಲ್ಲ ಇಲ್ಲಿನ ನಂಬಿಕೆಗಳು. ಈ ಸುರಂಗ ನಿಜವಾಗ್ಲೂ ಇವಾಗ ಇದೆಯಾ ಇಲ್ವಾ ಅಂತ ಚರ್ಚೆಗೆಲ್ಲ ಹೋಗೋದಕ್ಕಾಗೋದಿಲ್ಲ. ಯಾಕೆಂದರೆ ಭಾರತ ದೇಶದಲ್ಲಿ ಅನೇಕ ಕಡೆ ಸುರಂಗಗಳಿವೆ. ಆದರೆ ಆ ಸುರಂಗಗಳಲ್ಲಿ ಒಳಗಡೆ ಹೋಗೋದಕ್ಕೆ ಇವತ್ತಿಗೆ ಅನುಮತಿ ಇಲ್ಲ. ಯಾಕಂದರೆ ಆ ಸುರಂಗಗಳಲ್ಲಿ ಆಮ್ಲಜನಕ ಇರುತ್ತಾ, ಬೆಳಕಿದೆಯಾ, ಅಲ್ಲಿ ಏನು ಕ್ರಿಮಿಕೀಟಗಳಿದೆ, ಒಳಗಡೆ ಯಾವ ಪ್ರಾಣಿಗಳಿದೆ ಗೊತ್ತಿಲ್ಲ. ಇತ್ತೀಚೆಗೆ ಇದೆಲ್ಲ ಅಪಾಯ ಅಂತ ಹೇಳಿ ಭಾರತ ಸರ್ಕಾರ ಕೂಡ ಬೇಕಾದಷ್ಟು ಕಡೆಯಲ್ಲಿ ಈ ಸುರಂಗಗಳನ್ನೆಲ್ಲ ನಿಷೇಧ ಮಾಡಿದೆ. ಇಲ್ಲೇ ಹೋದರೆ ಮನುಷ್ಯರಿಗೆ ಜೀವಹಾನಿ ಆಗ್ಬಿಡುತ್ತೆ ಅಂತ. ಸೊ ಹೀಗಾಗಿ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿಯೂ ಕೂಡ ಒಂದು ಸುರಂಗ ಉತ್ತರ ಭಾರತಕ್ಕೆ ನೇರವಾಗಿ ಅದು ಹೋಗಿ ಸೇರುತ್ತೆ ಅನ್ನುವಂತಹ ನಂಬಿಕೆಗಳಿವೆ. ಅದು ಅಲ್ಲದೆ ದಕ್ಷಿಣಾಭಿಮುಖ ಯಾಕೆ ಈ ದೇವಸ್ಥಾನ ಅಂತ ಕೇಳಿದ್ರೆ, ಇದು ಅಘೋರೇಶ್ವರ ಅಂತ. ಅದು ಅಲ್ಲದೆ ಇದು ದಕ್ಷಿಣದ ನಾಡು ಕೂಡ. ಅದು ಅಲ್ಲದೆ ಇದನ್ನು ಐತಿಹಾಸಿಕವಾಗಿ ನಾವು ನೋಡಿದ್ರೂ ಕೂಡ ಗಂಗರ ಕಾಲದಿಂದಲೇ ಈ ದೇವಸ್ಥಾನ ಇದೆ ಅಂತಂದರೆ, ಗಂಗರ ಕಾಲ ನೋಡಿ ಸುಮಾರು 300 ಶತಮಾನ, ಅಂದರೆ 600ರಿಂದ, ಅಂದರೆ ಸಾಮಾನ್ಯ ಶಕ 600, ಅಂದರೆ ಇಲ್ಲಿಗೆ 1000 ವರ್ಷಗಳಿಂದಾನೆ, 1600 2000 ವರ್ಷಗಳಿಂದಾನೇ ಈ ದೇವಾಲಯಕ್ಕೆ ಐತಿಹಾಸಿಕತ್ವನೇ ಇದೆ. ಅಂದರೆ ಹಿಸ್ಟಾರಿಕಲ್ ಎವಿಡೆನ್ಸೇ ಇದೆ. ಅಂದರೆ ಅದಕ್ಕೆ ಮುಂಚೆ ಎಷ್ಟು ಪ್ರಾಚೀನವಾಗಿರ್ಬೋದು ಇದು. ಮತ್ತು ನ್ಯಾಚುರಲ್ ಸ್ವಾಭಾವಿಕವಾದ ಕಲ್ಲಿನಲ್ಲಿ ಇದು ಕಡದಿರುವ ದೇವಸ್ಥಾನ, ಅಂದರೆ ಕಟ್ಟಿರುವ ದೇವಸ್ಥಾನ ಅಲ್ಲ. ಇಟ್ ಈಸ್ ನಾಟ್ ಎ ಸ್ಟ್ರಕ್ಚರಲ್ ಟೆಂಪಲ್, ಇಟ್ ಈಸ್ ಎ ಕೇವ್ ಟೆಂಪಲ್, ಅಂದರೆ ಎಕ್ಸ್ಕವೇಟೆಡ್ ಟೆಂಪಲ್. ಬಂಡೆಯನ್ನು ಕೊರೆದು ಏಕಶಿಲೆಯಲ್ಲಿಯೇ ಲಿಂಗಾದಿಗಳನ್ನು ಮಾಡಿ ಅದರಲ್ಲಿ ಉಪಾಸನೆ ಮಾಡಿರೋದ್ರಿಂದ ಇದು ಭರದ್ವಾಜರ ಕಾಲದಿಂದಲೂ ಗೌತಮರ ಕಾಲದಿಂದಲೂ ಇದು ಅತ್ಯಂತ ಪ್ರಸಿದ್ಧಿಯಾಗಿತ್ತು ಅನ್ನೋದು ನಂಬಿಕೆ. ಅದೇ ನಂಬಿಕೆಯಲ್ಲೇ ಇವತ್ತು ಕೂಡ ಪೂಜೆಗಳನ್ನು ಮಾಡ್ತಾರೆ. ಮತ್ತು ದೇವಸ್ಥಾನದ ಒಳಭಾಗದಲ್ಲಿಯೂ ಕೂಡ ಇದೇ ಋಷಿಗಳು, ಚಂಡಿಕೇಶ್ವರ ಲಿಂಗ ಮತ್ತು ಆ ದೊಡ್ಡ ತ್ರಿಶೂಲ, ಈ ಎಲ್ಲ ವಿಗ್ರಹಗಳನ್ನು ನಾವಲ್ಲಿ ಕಾಣಬಹುದು. ಇದು ಅಲ್ಲಿನ ಮಹತ್ವ.
ವಿಚಾರ ಹೇಳಬೇಕು ಅನ್ನಿಸ್ತು ಈ ಸಂದರ್ಭಕ್ಕೆ ಸರಿಯಾಗಿ. ಈಗ ನಾವು ಅಯೋಧ್ಯೆಯಲ್ಲಿ ಪ್ರಭು ರಾಮಚಂದ್ರನ ದೇವಾಲಯವನ್ನು ನಿರ್ಮಿಸಿದ್ರು. ಇವತ್ತಿಗೆ ನಾವು ಅತ್ಯಾಧುನಿಕವಾದಂತಹ ಒಂದು ಟೆಕ್ನಾಲಜಿನ ಹೊಂದಿದ್ದೀವಿ. ಈ ಟೆಕ್ನಾಲಜಿಯ ಮಧ್ಯದಲ್ಲಿ ಕೂಡ ರಾಮನವಮಿಯ ದಿನ ಸೂರ್ಯನ ಹಣೆಯಲ್ಲಿ ಕಿರಣ ಬರಬೇಕು ಅಂತ ಹೇಳಿ ಅಲ್ಲಿ ಒಂದು ದೇವಾಲಯದ ಪ್ಲಾನನ್ನು ಮಾಡಲಾಯಿತು. ಆದರೆ ಅಲ್ಲಿ ವಿಜ್ಞಾನಿಗಳು ಲೆನ್ಸ್ಗಳನ್ನು ಬಳಸಿ ಆ ಸೂರ್ಯನ ಕಿರಣ ಬಿದ್ದಿದ್ದು ಲೆನ್ಸ್ ಮೂಲಕ ಬಂದು ದೇವರ ಹಣೆ ಮೇಲೆ ಬೀಳೋ ಹಾಗೆ ಮಾಡಿದ್ದಾರೆ. ಅದು ಇವತ್ತಿನ 2025 ಟೆಕ್ನಾಲಜಿಯಲ್ಲಿ. ನಾವು 2000 ವರ್ಷದ ಹಿಂದೆನೆ ಯಾವ ಲೆನ್ಸನ್ನು ಬೆಳೆಸ್ದೇನೆ ನೇರವಾಗಿ ಲೈಟನ್ನು ಬೀಳುವಂತಹ ವ್ಯವಸ್ಥೆನ ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದಾರಲ್ಲ. ಹಾಗಿದ್ರೆ ಆ ವಾಸ್ತುಶಿಲ್ಪ ಮತ್ತು ಅವರ ವಿಜ್ಞಾನಕ್ಕೆ ಏನು ಅನ್ನಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳಬೇಕು ಅನ್ನಿಸ್ತು. ನಮ್ಮ ಕರ್ನಾಟಕದ ಜನತೆ ಇದನ್ನು ಫೀಲ್ ಮಾಡಬೇಕು. ಅಂದರೆ 2025ರಲ್ಲೇ ಸಾಧ್ಯವಾಗದೇ ಇರೋದು 2000 ವರ್ಷದ ಹಿಂದೆನೇ ಮಾಡಿದ್ದಾರೆ. ಅದು ಕನ್ನಡಿಗರು ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಇದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಬೇಕಾಗಿತ್ತು ಮಾಲ್ತೇಶ್. ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತು. ಬಹಳ ವಿಶೇಷ. ಥ್ಯಾಂಕ್ ಯು. ಹಾಗೆ ಈ ನೇರ ಪ್ರಸಾದ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಅಲ್ಲಿ ಬಹಳ ಹೊಗೆ ಕಾಣ್ತಾ ಇರುತ್ತೆ ನಿಮ್ಗೆ. ಅಂದ್ರೆ ಬೆಳಕು ಇನ್ನಷ್ಟು ಚೆನ್ನಾಗಿ ಕಾಣಬೇಕು ಅನ್ನುವಂಥ ಕಾರಣಕ್ಕಾಗಿ ಹೇಗೆ ಬರ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ, ಆಮೇಲೆ ಗರ್ಭಗುಡಿ ಅದರ ಪ್ರಾಂಗಣದಲ್ಲೆಲ್ಲ ಈ ಊದುಬತ್ತಿ ಅಥವಾ ಈ ರೀತಿಯಾದಂಥ ಧೂಪ ಇದೆಲ್ಲ ಇದ್ದಂಥ ಕಾರಣಕ್ಕಾಗಿ ನಮ್ಗೆ ಅದು ಇನ್ನಷ್ಟು ಬಹಳ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ಆ ಸೂರ್ಯರಶ್ಮಿ ಬೀಳುವಂಥ. ವಿಶೇಷವಾಗಿ ಇವಾಗೇನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ ಲೈವ್ ವಿಜುವಲ್ಸಲ್ಲಿ, ಈಗ ಆ ನಂದಿಯ ಋಷಭದ ಭುಜದ ಮೇಲೆ ಸೂರ್ಯನ ರಶ್ಮಿಗಳು ಅಂತಕ್ಕಂಥದ್ದು ಬೀಳ್ತಾ ಇದೆ. ಇವಾಗೇನು ಸ್ವಲ್ಪ ಮೇಲ್ಭಾಗದಲ್ಲಿ ನೋಡಿದಾಗ ಶೃಂಗ ಅಂತ ಹೇಳಿದ್ವಿ, ಕೋಡುಗಳು ಅಂತ. ಆ ಎಡಗಡೆ ಕೋಡಿನ ಮೇಲೆ ಆ ಸೂರ್ಯ ರಶ್ಮಿ ಅಂತಕ್ಕಂಥದ್ದು ಸ್ಪರ್ಶ ಆಗ್ತಾ ಇದೆ, ಬೀಳ್ತಾ ಇದೆ ಎಡಗಡೆ ಕೋಡಿಂದ. ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಮಧ್ಯಭಾಗಕ್ಕೆ ಬರ್ತದೆ, ಸ್ವಲ್ಪ ಬಲಗಡೆಗೆ ತಿರುಕೊಳ್ತದೆ. ಆ ಎರಡು ಶೃಂಗಗಳ ಮಧ್ಯದಿಂದ ಹೋಗಿ ಆ ವಿಶೇಷವಾಗಿ ಆ ರುದ್ರದೇವರನ್ನ ಸ್ಪರ್ಶ ಮಾಡ್ತಕ್ಕಂಥದ್ದು. ನಾವು ನಿಮ್ಗೆ ಹೇಳ್ತಾ ಇದ್ವಿ, ಮನುಷ್ಯರು ಪುರಾಣಗಳಲ್ಲಿ ಹೇಳಿದ್ದಾರೆ, ಮನುಷ್ಯರಿಗೆ ಬೇಗನೆ ಇಷ್ಟಾರ್ಥಗಳ ಸಿದ್ಧಿ ಆಗಬೇಕು ಅಂದರೆ ಆ ಎರಡು ಕೊಂಬುಗಳ ಮಧ್ಯದಿಂದ, ಕೋಡುಗಳ ಮಧ್ಯದಿಂದ ಆ ರುದ್ರದೇವರ ದರ್ಶನವನ್ನು ಮಾಡಿದರೆ ಅವರ ಇಚ್ಛಿತಗಳೆಲ್ಲವೂ ಸಿದ್ಧಿ ಆಗುತ್ತೆ ಅಂತ ಮನುಷ್ಯರೇನೋ ಸುಲಭವಾಗಿ ಹೋಗಿ ಕೈಯನ್ನಿಟ್ಟು ನೋಡ್ಬೋದು. ನಮ್ಮ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರು ಬಹಳ ಔಚಿತ್ಯಪೂರ್ಣವಾಗಿ ವಿಶ್ಲೇಷಣೆಯನ್ನು, ಇತಿಹಾಸ ಧರ್ಮಶಾಸ್ತ್ರಗಳ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆ ಕಾಲದಲ್ಲಿ ನೀವು ಹೇಳಿದ್ರಿ ಕಟ್ಟಿರುವ ದೇವಸ್ಥಾನ ಅಲ್ಲ, ಕೆತ್ತಿರುವ ದೇವಸ್ಥಾನ. ನಾವು ಕಟ್ಟಿರೋ ದೇವಸ್ಥಾನದಲ್ಲಿ ನಾವು ಅಂದುಕೊಂಡ ಹಾಗೆ ಆಗಿಲ್ಲ ಅಂದರೆ ಅದನ್ನ ಸ್ಟ್ರಕ್ಚರ್ ಚೇಂಜ್ ಮಾಡ್ಬೋದು, ಬದಲಾವಣೆ ಮಾಡ್ಬೋದು. ಇಲ್ಲಿರೋದೇ ಒಂದೇ ಕಲ್ಲು, ಏಕಶಿಲಾ ಸಂಪೂರ್ಣವಾಗಿರ್ತಕ್ಕಂಥದ್ದು. ಒಂದು ಸಲ ಏನಾದರೂ ಒಂದು ಉಳಿ ಪೆಟ್ಟು ಬಿತ್ತು, ಅಲ್ಲಿರ್ತಕ್ಕಂತಹ ಕಲ್ಲು ಕೆಳಗಡೆ ಬಿತ್ತು ಅಂದರೆ ಮತ್ತೆ ಕೂಡಿಸೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಾವು ಹೇಳಿದ ಹಾಗೆ ನೋಡಿ, ಎಡಗಡೆ ಒಂದು ಶೃಂಗದಿಂದ ಕೊಂಬಿನಿಂದ ಬಲಗಡೆ ತಿರುಗ್ತಾ ಇದೆ, ಎರಡು ಕೊಂಬುಗಳ ಮಧ್ಯದಲ್ಲಿ ಆ ಸೂರ್ಯರಶ್ಮಿ ಬರ್ತಾ ಇದೆ. ಇಲ್ಲೇನಿವಾಗ ನಾವು ಒಂದು ಧೂಪದ ಪ್ರಸಂಗ ನೋಡ್ತಾ ಇದ್ದೇವೆ. ಅದನ್ನು ವೈಜ್ಞಾನಿಕವಾಗಿ ಎಲ್ಲ ಇವತ್ತಿನ ಯುವ ಪೀಳಿಗೆಗೆ ಎಷ್ಟೋ ಜನಕ್ಕಿರೋ ಸಂದೇಹವನ್ನು ನಿವಾರಣೆ ಮಾಡುವುದಕ್ಕಾಗಿ ಊದುಬತ್ತಿಯನ್ನು ಅಲ್ಲಿ ಹಚ್ತಿರ್ತಾರೆ. ಅಂದರೆ ಈ ಬೆಳಕಿಲ್ಲಿ ಬರ್ತಾ ಇದೆ, ಇವಾಗ ಇದು ಸೂರ್ಯನ ಬೆಳಕು. ಇವಾಗ ಉದಾಹರಣೆಗೆ ಇದು ಶೃಂಗಿಯಿಂದ ಹೋದರೆ ಇದು 5ನೇ ದ್ವಾರ, 5 ದ್ವಾರಗಳನ್ನು ದಾಟಿಕೊಂಡು ಗರ್ಭಗುಡಿಯ ದ್ವಾರ. ಅಲ್ಲಿ ಗರ್ಭಗುಡಿಯಲ್ಲಿ 2 ದ್ವಾರಗಳಿದೆ, ಹೊರಗಡೆ ಒಂದು ದ್ವಾರ ಇದೆ, ಇನ್ನೊಂದು ಅಲ್ಲಿ ಒಂದು ಚಿಕ್ಕ ಪ್ರಾಂಗಣ ಇದೆ ಗರ್ಭಗುಡಿ ಮುಂಚೆ. ಅದಾದ ನಂತರದಲ್ಲಿ ಮತ್ತೆ ಗರ್ಭಗುಡಿ ದ್ವಾರ. ಆ 2 ದ್ವಾರಗಳನ್ನು ದಾಟಿಕೊಂಡು ನೆಕ್ಸ್ಟ್ ಇದು ಈ ಸೂರ್ಯರಶ್ಮಿ ಅಂತಕ್ಕಂಥದ್ದು, ಒಂದು ಸೂರ್ಯರಶ್ಮಿಯ ಅಭಿಷೇಕ ಅಂತಕ್ಕಂಥದ್ದು ಶಿವನಿಗೆ ಈಗ ನಡೆಯಲಿದೆ. ಶಿವನ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ. ಶಿವನನ್ನ ಕಿಟಕಿಯಿಂದ ಒಂದು 10 ನಿಮಿಷದಿಂದ ಸೂರ್ಯರಶ್ಮಿ ಸಣ್ಣಗೆ ಇಣಿಸ್ದಂಗೆ ಕಾಣ್ತಾ ಇತ್ತು. ಆಮೇಲೆ ಆ ನಂದಿಯ ಎಡಭಾಗದಲ್ಲಿ ಕಾಲ್ಗಳ ಬಳಿ ಅದು ಬೀಳ್ತಾ ಇತ್ತು. ಈಗ ನೋಡ್ತಾ ಇದ್ರಲ್ಲ, ಸಮಯ ನಿಧಾನವಾಗಿ ಈಗ 5:10 ಆಗ್ತಾ ಬಂತು ಅಂತ ಕಾಣಿಸುತ್ತೆ. ಸಮಯ 5:10 ಆಗ್ತಾ ಇದೆ. ನಿಧಾನವಾಗಿ ಆ ಸೂರ್ಯರಶ್ಮಿ ಈಗ ನಂದಿಯ ದೇಹವನ್ನ ಸ್ಪರ್ಶಿಸಿ, ಎಡಕೊಂಬನ್ನ ಸ್ಪರ್ಶಿಸಿ, ಈಗ ನಂದಿಯ ತಲೆಭಾಗದ ಮುಖೇನವಾಗಿ, ಭುಜವನ್ನ ತಾಕಿ ತಲೆಭಾಗದ ಮುಖೇನವಾಗಿ ಈಗ ಸೂರ್ಯ ರಶ್ಮಿ ಶಿವನ ಲಿಂಗವನ್ನ ಸ್ಪರ್ಶಿಸುವಂತ ಒಂದು ಅದ್ಭುತವಾದಂತಹ ಸಂದರ್ಭ. ಅದು ನಾವು ನಮ್ಮ ಜೊತೆಗಿರುವಂತಹ ಸ್ಥಿತಿಗಳು ಕೂಡ ಹೇಳ್ತಾ ಇದ್ದ ಹಾಗೆ ನಾವು ಕನ್ನಡಿಗರು ಬಹಳ ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಯಾಕಂತ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ಆ ಸಂದರ್ಭದಲ್ಲಿ ಹೇಗೊಂದು ವಾಸ್ತುಶಿಲ್ಪ ನಮ್ಮಲ್ಲಿ ಇತ್ತು ಅನ್ನುವಂಥದ್ದಕ್ಕೆ. ಯಾಕಂದ್ರೆ ಈಗ ತಾನೇ ಗುರುಗಳು ಹೇಳ್ದಂಗೆ ಇದೇನು ಕಟ್ಟಿರುವಂತದ್ದಲ್ಲ, ಇದು ಕೆತ್ತಿರುವಂತ ದೇಗುಲ. ಈ ಗರ್ಭಗುಡಿ ಇದೆಯಲ್ಲ, ಇದು ನೆಲದ ಮಟ್ಟದಿಂದ ಸ್ವತಂತ್ರ 120 ಅಡಿ ಕೆಳಭಾಗದಲ್ಲಿದೆ. ಇದು ಅಂದ್ರೆ ಆ ಬಂಡೆ ಹೇಗಿದೆಯೋ ಅದನ್ನ ಪ್ರಕಾರವಾಗಿ ಕೆತ್ಕೊಂಡು ಹೋಗಿದ್ದಾರೆ.
ಹಾಗಾಗಿ ಇಲ್ಲೇನೋ ಒಂದು ಅರ್ಧ ಅಡಿ ಏನಾದ್ರು ಎತ್ತಿರೋದು, ಇನ್ನೊಂದೆರಡು ಕಲ್ಲು ಕೊಟ್ಟು ಎತ್ತಿರೋದು ಇದೇನು ಅಲ್ಲ. ಅದು ಹೆಂಗಿದೆಯೋ ಸೂರ್ಯರಶ್ಮಿ ಬೀಳ್ತಾ ಇತ್ತು, ಆ ಜಾಗವನ್ನ ಗುರುತಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಈ ಏನು ದೇಗುಲವನ್ನ ನಿರ್ಮಿಸ್ಕೊಂಡು ಹೋಗಿರುವಂತದ್ದು. ಆ ಕಾರಣಕ್ಕಾಗಿ ಹೇಳಿದ್ರೆ ನಮ್ಮಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದು ಹಿಂದೆನೆ ಹೇಗಿತ್ತು ಅನ್ನುವಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವೀಗ ನೋಡ್ತಾ ಇದ್ದೀವಿ. ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸುವಂತ ಬಹಳ ಅದ್ಭುತವಾದ ಸಂದರ್ಭ. 5:2 5:05 ಅಂತ ಹೇಳಲಾಗ್ತಾ ಇತ್ತು, ಬಟ್ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಇದೆ, ಬದಲಾವಣೆ. ಪ್ರಕಾಶಮಾನವಾಗಿ ಸೂರ್ಯರಶ್ಮಿ ಕಿರಣಗಳು ಗೋಚರ ಆಗ್ತಾ ಇದೆ. ನೀನು ಕೆಲವೇ ಕ್ಷಣಗಳಲ್ಲಿ ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ. ಶಿವಲಿಂಗವನ್ನ ಸಂಪೂರ್ಣವಾಗಿ ಅದನ್ನು ಸ್ಪರ್ಶ ಮಾಡೋದಕ್ಕೂ ಮುನ್ನ ಶಿವಲಿಂಗದ ತಳಭಾಗಕ್ಕೆ ಆ ಸೂರ್ಯರಶ್ಮಿ ಕಿರಣ ಸ್ಪರ್ಶ ಆಗುತ್ತೆ ಅಂದ್ರೆ ಶಿವನ ಪಾದವನ್ನ ಸೂರ್ಯ ಸ್ಪರ್ಶ ಮಾಡ್ತಿದ್ದಾನೆ ಅನ್ನುವುದು ಕೂಡ ಇಲ್ಲಿ ಔಚಿತ್ಯ. ಅದರ ಬಗ್ಗೆಯೂ ಕೂಡ ಸಾಕಷ್ಟು ವಿಶ್ಲೇಷಣೆಗಳಾಗುತ್ತೆ. ಯಾವ ರೀತಿಯಾಗಿ ರವಿ ಬಂದು ಶಿವನಿಗೆ ನಮನವನ್ನ ಸಲ್ಲಿಸಿ ಮುಂದೆ ಸಾಕ್ತಾನೆ, ಅಭಿಷೇಕವನ್ನ ಮಾಡ್ತಾನೆ ಅಂತ ಹೇಳಿ, ಅಂತಹ ಅದ್ಭುತ ಕ್ಷಣ, ಕೌತುಕ, ರೋಮಾಂಚನಕಾರಿ ಕ್ಷಣ. ಈ ಒಂದು ಸೂರ್ಯರಶ್ಮಿ ಕಿರಣದ ಸ್ಪರ್ಶವನ್ನ ಕಣ್ತುಂಬಿಕೊಳ್ಳುವಂತಹ ನಾವೇ ಭಾಗ್ಯವಂತರು ಅಂತ ಹೇಳಿ ಭಕ್ತಾದಿಗಳು ಹೊರಗಡೆ ಕೂತು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಗುರುಗಳೀಗ ಸಮಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. 5:2 5:05 ಅಂತ ಹೇಳಲಾಗ್ತಾ ಇತ್ತು, ಈಗ 5:12 ಆಗಿದೆ. ಈ ವ್ಯತ್ಯಾಸ ಇದೆಯಲ್ಲ, ಇದೇನಾದ್ರೂ ಧಾರ್ಮಿಕವಾಗಿ ನಾವು ಚರ್ಚೆಯನ್ನ ಮಾಡಬಹುದಾ? ಅದರ ಪರಿಣಾಮದ ಬಗ್ಗೆಯೂ ಕೂಡ ಆಧ್ಯಾತ್ಮಿಕವಾಗಿ ನಾವು ವಿಶ್ಲೇಷಿಸಬಹುದಾ? ಹೇಗೆ ಅದನ್ನು ಬಹಳ ಸುದೀರ್ಘವಾದಂತಹ ಒಂದು ಸೂಕ್ಷ್ಮವಾದಂತಹ ಅಧ್ಯಯನಗಳಿಗೆ ಹೋದಾಗ ಆ ಥರ ಮಾಡಬಹುದು. ಆದರೆ ಇದನ್ನು ಕೇವಲ ನಾವು ಸದ್ಯದ ಮಟ್ಟಿಗೆ ಸಾಮಾನ್ಯವಾಗಿ ತಿಳಿದುಕೊಳ್ತಕ್ಕಂಥದ್ದಾದರೆ ಹವಾಮಾನದ ವೈಪರೀತ್ಯಗಳು, ಹೊರಗಡೆ ಇರತಕ್ಕಂತಹ ಮೋಡ ಮುಸುಕ್ತಕ್ಕಂತಹ ಸಂದರ್ಭಗಳಿರ್ಬೋದು, ಬೇರೆ ಬೇರೆ ವಿಧಾನಗಳನ್ನು ನೋಡಿದಾಗ ಆ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಯವಾಗಿದೆ ಅನ್ನೋದನ್ನು ಒಂದು ಭಾಗದಲ್ಲಿ ಇಟ್ಟುಕೊಂಡು, ಆದರೆ ಕೆಲವೊಂದಿಷ್ಟು ಲಗ್ನಗಳ ಪ್ರಭೇದಗಳು ಬದಲಾವಣೆ ಆದ ಹಾಗೆ ಅದರ ಮೇಲೆ ಜ್ಯೋತಿಷ್ಯದ ಫಲಾಫಲಗಳನ್ನು ಹೇಳಲಿಕ್ಕೂ ಕೂಡ ಒಂದು ಅವಕಾಶ ಉಂಟು. ಆದರೆ ಈ ಸಂದರ್ಭದಲ್ಲಿ ನಾವು ಸಾಂದರ್ಭಿಕವಾಗಿ ನೋಡ್ತಕ್ಕಂಥದ್ದಾದರೆ ಈ ನಂದಿಗೆ ವೃಷಭಕ್ಕೆ ಸೂರ್ಯರಶ್ಮಿ ಸ್ಪರ್ಶ ಆಗಿದೆ, ಭುಜದ ಭಾಗದಲ್ಲಿ ಬಂದಿದೆ, 2 ಶೃಂಗಗಳ ಮಧ್ಯದಲ್ಲಿ ಬರ್ತಾ ಇದೆ. ಇದಕ್ಕೆ ವೇದಮಂತ್ರದಲ್ಲಿ ಹೇಳ್ತಾರೆ ಹಂತಾರಂ ಶತ್ರುಣಾಂ ಕೃತಿ ವಿರಾಜಂ ಗೋಪತಿಂ ಗವಾಂ ಅಂತ. ಅಂದರೆ ಶತ್ರುಗಳ ನಿವಾರಣೆಗಾಗಿ ಇವತ್ತಿನ ದಿವಸದಲ್ಲಿ ಕಡಿಮೆ ಆಗಿದೆ. ಹಿಂದಿನ ದಿನದಲ್ಲಿ ದೇವರಿಗೆ ಗೂಳಿ ಅಂತ ಬಿಡ್ತಿದ್ರು. ಈ ಗ್ರಾಮಗಳಲ್ಲಿ ಎಲ್ಲವೂ ಕೂಡ ದೇವರ ಗೂಳಿ ಅಂತ. ಮನೆಯಲ್ಲಿ ತುಂಬ ವರ್ಷದಿಂದ ಅನೇಕ ಸಮಸ್ಯೆಗಳು, ಯಾವುದಕ್ಕೂ ಪರಿಹಾರ ಇಲ್ಲ, ಏನೂ ಇಲ್ಲ ಅಂದಾಗ ಹರಕೆಯನ್ನು ಹೊತ್ತು ನಮ್ಮ ಕೆಲಸಗಳು ಆಗುವುದಾದರೆ ಅಥವಾ ಮೊದಲೇ ಗೂಳಿಯನ್ನು ಬಿಟ್ಟು ತದನಂತರದಲ್ಲಿ ಕೆಲಸಗಳಾಗ್ತಕ್ಕಂಥದ್ದು. ಆ ವೃಷಭ ಏನು ಮಾಡ್ತಾ ಇದೆ ಅಂತಂದರೆ ಎಲ್ಲ ವಿಧವಾದಂಥ ಅಂತಃಶತ್ರುಗಳು ಬಹಿಶತ್ರುಗಳ ನಿವಾರಣೆ ಅಂತಕ್ಕಂಥದ್ದನ್ನು ಮಾಡ್ತಕ್ಕಂತಹ ಒಂದು ವಿಶಿಷ್ಟ. ಈಗ ನೇರ ಪ್ರಸಾದ ದೃಶ್ಯಾವಳಿಗಳು ನೋಡ್ತಾ ಇರುವಂತದ್ದು ನೀವೀಗ ಗವಿಗಂಗಾಧರೇಶ್ವರ ದೇಗುಲದ ಗರ್ಭಗುಡಿಯ ಒಳಗಿನಿಂದ ನಮಗೆ ಲಭ್ಯ ಆಗ್ತಾ ಇರುವಂತಹ ದೃಶ್ಯ. ಅಲ್ಲಿ ನಂದಿ ಕೋಡಿನ ಮಧ್ಯದಲ್ಲಿ ಪ್ರವೇಶ ಮಾಡಿದಂತ ಸೂರ್ಯರಶ್ಮಿ ಇದೀಗ ಆ ಗರ್ಭಗುಡಿಯ ಮೆಟ್ಟಿಲುಗಳನ್ನ ಪ್ರೋಕ್ಷಿಸ್ತಾ ಇದೆ. ನೀವು ಅದನ್ನ ನೋಡ್ತಾ ಇದ್ದೀರಾ. ಆ ಮೆಟ್ಟಿಲುಗಳಿಂದ ಈಗ ನಿಧಾನವಾಗಿ ಶಿವಲಿಂಗದ ಅಡಿಭಾಗವನ್ನ ಈಗ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಆ ಶಿವಲಿಂಗ ಇವತ್ತು ಬೆಳಗ್ಗೆಯಿಂದನೂ ಕೂಡ ಬೇರೆ ಬೇರೆ ತೆರಳಾದಂತ ಅಭಿಷೇಕಗಳನ್ನ ಮಾಡಲಾಗಿದೆ ಆ ಲಿಂಗಕ್ಕೆ. ಕೇಳಿ ಕೇಳಿ ಶಿವ ಅಭಿಷೇಕ ಪ್ರಿಯ. ಹಾಗಾಗಿ ಆ ಶಿವಲಿಂಗ ಸಹಜವಾಗಿ ಆ ಒಂದು ರೀತಿ ಆ ಸೂರ್ಯರಶ್ಮಿ ಬೀಳ್ತಾ ಇದ್ದಂಗೆ ಫಳ 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 ಈಗ ಹೊಳೆಯೋಕೆ ಶುರುವಾಗ್ತಾ ಇದೆ. ಹೇಳಿ ಕೇಳಿ ಬಹಳ ಅಭಿಷೇಕ ಎಲ್ಲ ಆಗಿದೆಯಲ್ಲ ಆ ಕಾರಣಕ್ಕೆ.
ಅಲ್ಲಿ ಕಗ್ಗತ್ಲು ಒಳಗಡೆ, ಯಾಕಂದ್ರೆ ಅದು ಹೇಳಿ ಕೇಳಿ ಗುಹೆ ಒಳಗಿರುವಂತಹ ರೀತಿಯಾಗಿ ಅದನ್ನ ಕನ್ಸ್ಟ್ರಕ್ಷನ್ ಆಗಿರುವಂತಹ ಕಾರಣಕ್ಕಾಗಿ, ನಿರ್ಮಿಸಿರುವಂತಹ ಕಾರಣಕ್ಕಾಗಿ ನೀವು ಅಕ್ಕಪಕ್ಕ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಕಾಣಲ್ಲ, ಅಷ್ಟೊಂದು ಕತ್ತಲು ಆ ಗರ್ಭಗುಡಿಯ ಭಾಗ. ಅಲ್ಲಿ ನೋಡಿ, ಅದೊಂದು ದೀಪ ಬಿಟ್ರೆ ಉಳಿದಂಥದ್ದು ಅಲ್ಲಿ ಬೆಳಕು ಅನ್ನುವಂಥದ್ದು ಏನೂ ಇಲ್ಲ. ಅಲ್ಲಿರುವಂತಹ ಕ್ಯಾಮ್ರಾಗಳು ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಫ್ಲಾಶ್ ಲೈಟು ಅಥವಾ ಇನ್ನಿತರ ಲೈಟ್ಸ್ ಇಲ್ಲ. ಎಲ್ಲವೂ ಕೂಡ ನಾವೀಗ ಕಾಣ್ತಾ ಇರುವಂಥದ್ದು ಅದು ಸೂರ್ಯ ರಶ್ಮಿ ಶಿವಲಿಂಗವನ್ನ ತಾಕ್ತಾ ಇರುವಂತ ಈ ಸಂದರ್ಭದಲ್ಲಿ ಅಲ್ಲಿ ಉಂಟಾಗ್ತಾ ಇರುವಂತ ಬೆಳಕೇನಿದೆ, ಆ ಬೆಳಕಿನ ಮುಖೇನವಾಗಿನೇ ನಾವು ಎಲ್ಲವನ್ನ ಕೂಡ ಕಾಣ್ತಾ ಇರೋದು. ಆ ಕಾರಣಕ್ಕಾಗಿನೇ ಹೇಳಿದ್ದು. ಆಮೇಲೆ ಕೆಳಗೆ ನೋಡಿ, ಅಲ್ಲಿ ಆ ಶಿವಲಿಂಗದ ಬುಡ ಭಾಗದಲ್ಲಿ ಏನೋ ಒಂದು ಫ್ಲಾಶ್ ಲೈಟ್ ಹಾಕಿಟ್ಟಂಗೆ ಆಗಿದೆಯಲ್ಲ, ಅದು ಎಕ್ಸಾಕ್ಟ್ ಪೋರ್ಷನ್ ನಾವೀಗ ಗಮನಿಸ್ತಾ ಇರುವಂಥದ್ದು. ಸೂರ್ಯ ರಶ್ಮಿಯಲ್ಲಿ ಬೀಳ್ತಾ ಇರುವಂತ ಭಾಗ ಅದು ಹಾಗೆ ಮೇಲ್ ಬಂದಂತೆ ಸ್ಫಟಿಕದ ರೀತಿಯಾಗಿ ಕಾಣ್ತಾ ಬರುತ್ತೆ. ನೋಡಿ ಹೇಗೆ ಅಲ್ಲಿ ಕಾಣ್ತಾ ಬಂತು ಅಂತ. ಅದಕ್ಕೆ ಹೇಳಿದ್ದು, ಆ ಲಿಂಗಕ್ಕೆ ಎಷ್ಟು ಸಾವಿರಾರು ವರ್ಷಗಳಿಂದ ಅದು ಅಭಿಷೇಕಗಳನ್ನ ಮಾಡಿ ಮಾಡಿ ಆ ಲಿಂಗ ಈ ಬೆಳಕು ಬೀಳ್ತಾ ಇದ್ದ ಹಾಗೆ ವಜ್ರದ ರೀತಿಯಾಗಿ ಹೊಳೆಯೋದಕ್ಕೆ ಶುರುವಾಗುತ್ತೆ. ನೋಡಿ ಹೇಗೆ ಫಳ 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 ಅಂತ ಕಾಣ್ತಾ ಬರುತ್ತೆ ಆ ಲಿಂಗ ಅಂತ ಹೇಳ್ಬೋದು. ಅದು ಯಾವುದೋ ಒಂದು ನೀವು ಈ 200 ವಾಟ್ಸು 300 ವಾಟ್ಸು ಬಲ್ಪಲ್ಲೇ ಆ ಲೈಟ್ ಬಿಟ್ಟಾಗ ಒಂದು ಹೊಳಿತದಲ್ಲ, ಅಂದ್ರೆ ನೀವು ಕಪ್ಪಿನ ಮೇಲೆ ಏನಾದ್ರು ಒಂದು ಕಲ್ಲಿನ ಮೇಲೆ ಬಿಟ್ಟರೆ ಅದು ಕಲ್ಲು ಅಂತಾನೆ ಗೊತ್ತಾಗಲ್ಲ, ಆ ರೀತಿಯಾಗಿ ಹೊಳಿತಾ ಇರುತ್ತೆ ಒಂದು ಬಲ್ಪಿಂದ ಹತ್ತಿರದಿಂದ ಲೈಟ್ ಬಿಟ್ಟಂಗೆ. ಅದೇ ರೀತಿಯಾಗಿ ಈಗ ಅದು ಲಿಂಗ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ, ಅಷ್ಟು ಪ್ರಕಾಶಮಾನವಾಗಿ ಸೂರ್ಯ ರಶ್ಮಿಯಲ್ಲಿ ಫಳ 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 ಅಂತ ಹೊಳೆಯೋದಕ್ಕೆ ಶುರುವಾಗುತ್ತೆ ಆ ಕಲ್ಲಿಗೆ ಅದು ತಾಕಿದಂಥ ಸಂದರ್ಭ, ಅಥವಾ ಶಿವಲಿಂಗಕ್ಕೆ ಅದು ತಾಕಿದಂಥ ಸಂದರ್ಭ. ಈಗ ಪಾದ ಸ್ಪರ್ಶ ಮಾಡ್ತಾ ಇರುವಂಥ ಸಂದರ್ಭ. ಆ ಪಾದ ಸ್ಪರ್ಶ ನಿಧಾನವಾಗಿ ಮಧ್ಯಭಾಗ, ಆ ನಂತರದಲ್ಲಿ ತಲೆ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅದ್ಭುತವಾಗಿ ಅದರ ದೃಶ್ಯ ಕಾವ್ಯ ರೀತಿಯಾಗಿ ಅದು ಬರ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ನೋಡಿ, ಅಲ್ಲಿ ನೀವು ಗಮನಿಸ್ಬೋದು, ದೀಪದ ಬೆಳಕು ಬಿಟ್ಟು ಉಳಿದಂಥದ್ದು ಯಾವುದೂ ಅಲ್ಲಿಲ್ಲ. ಅಲ್ಲಿ ಉಳಿದಂಥದ್ದು ಇರೋದು ಅಂತ ಆದರೆ ಸೂರ್ಯ ರಶ್ಮಿ ಸ್ಪರ್ಶಿಸ್ತಾ ಇರುವಂಥ ಈ ಸಂದರ್ಭದಿಂದ ಅದು ಕಂಗೊಳಿಸ್ತಾ ಇರುವಂತಹ ರೀತಿ. ಶಾಸ್ತ್ರದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ. ಎಷ್ಟೋ ಸಾರಿ ನಾವು ಹೇಳ್ಕೊಳ್ತೇವೆ, ನಮ್ಗೆ ಅವ್ರ ಪರಿಚಯ ಇವ್ರ ಪರಿಚಯ ಅಂತ ಹೇಳಿಬಿಟ್ಟು L1 L2 ಟಿಕೆಟ್ ತಗೊಂಡು ತಿರುಪತಿಗೆ ಹೋಗ್ತೇವೆ, ದೇವರನ್ನು ನೋಡ್ತೇವೆ. ನಾವು ದೇವರನ್ನು ನೋಡುವುದು ಮಾತ್ರ ನಮ್ಮ ಉದ್ಧಾರ ಅಲ್ಲ, ಕಿಂತು ಜೀವನದಲ್ಲಿ ಒಂದು ಬಾರಿ ದೇವರು ನಮ್ಮನ್ನು ಮರಳಿ ನೋಡಬೇಕು, ಪುನಃ ನೋಡಬೇಕು, ಅದು ನಿಜವಾದ ಉದ್ಧಾರ ಅಂತ. ಆ ಥರ ಭಗವಂತ ನಮ್ಮನ್ನು ನೋಡಬೇಕು ಅಂತಂದರೆ ಭಕ್ತರು ಎಲ್ಲರೂ ಕೂಡ ಹೇಗಿರಬೇಕು ಅಂತ ಶಾಸ್ತ್ರ ತಿಳಿಸಿದೆ ಅಂದರೆ ಪಾದಾಭಿವಂದನ ಅಂತ ಕರೀತಾರೆ ಮೊದಲಿಗೆ. ಅಂದರೆ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ತದನಂತರದಲ್ಲಿ ಪ್ರತಿಮೆಯ ಮುಖವನ್ನು ನೋಡಬೇಕಂತ ಇದು ಶಾಸ್ತ್ರದ ಒಂದು ಅನೂಚಾನವಾದ ಪ್ರಾಚೀನವಾದ ಇತಿಹಾಸ ಮತ್ತು ನಿಯಮ. ಇದು ಅತ್ಯಂತ ಪುಣ್ಯ ಪ್ರಾಪ್ತಿ ಬೇಗನೆ ಆಗಬೇಕು ಅಂತ ಈ ಕ್ರಮದಲ್ಲಿ. ಇದನ್ನು ಮನುಷ್ಯರು ಮಾಡ್ತಕ್ಕಂಥದ್ದೇನೋ ಸುಲಭ ಆಗಿರಬಹುದು, ಆದರೆ ಇಲ್ಲಿ ಸೂರ್ಯನೂ ಕೂಡ ಮೊದಲೇ ನಾವು ತಿಳಿಸಿದ ಹಾಗೆ ಇಂತಹ ಗವಿಯಲ್ಲಿರುವ ದೇವಸ್ಥಾನದಲ್ಲಿ ಈ ಸೂರ್ಯನ ಬೆಳಕು ಶಿರದಿಂದ ಪಾದವರೆಗೂ ಬೀಳ್ಬೋದಾಗಿತ್ತಲ್ಲ, ಮೊದಲಿಗೆ ಶಿರಸ್ಪರ್ಶ ಮಾಡಿ ಕೊನೆಗೆ ಕೆಳಗಡೆ ಬರ್ಬೋದಾಗಿತ್ತಲ್ಲ ಅಂತಂದರೆ ಹಾಗಿಲ್ಲ. ನೋಡಿ, ಯಾರನ್ನ ನಾವು ಅನುಮತಿಯನ್ನು ತೆಗೆದುಕೊಂಡು ಒಳಗಡೆ ಹೋಗಬೇಕು ಶಿವನ ದರ್ಶನಕ್ಕೆ, ಲಿಂಗದ ಅನುಮತಿಯನ್ನು ತೆಗೆದುಕೊಳ್ಳಬೇಕು. ಮೊದಲಿಗೆ ಋಷಭದ ಅನುಮತಿಯನ್ನು ತೆಗೆದುಕೊಳ್ಬೇಕು, ನಂದಿಯ ಅನುಮತಿಯನ್ನು ತೆಗೆದುಕೊಳ್ಬೇಕು ಲಿಂಗದ ದರ್ಶನ ಆಗಬೇಕು ಅಂದರೆ. ಈ ಸೂರ್ಯ ಅವನು ಎಷ್ಟೇ ದೊಡ್ಡವನಾಗಿದ್ರೂ ಕೂಡ ದಿನಮಣಿ ಅಂತ ಕರೀತಾರೆ ಸೂರ್ಯನಿಗೆ. ಅಂದರೆ ದಿನದಲ್ಲೂ ಉದಯಿಸ್ತಕ್ಕಂಥವನು, ನಮಗೆಲ್ಲವನ್ನು ಆಹ್ಲಾದವನ್ನು ನೀಡ್ತಕ್ಕಂಥ ಅಂಥವನು ಕೂಡ ಆ ಪ್ರೋಟೋಕಾಲನ್ನು ಬಿಡ್ತಾ ಇಲ್ಲ, ಆ ನಿಟ್ಟಿನಲ್ಲೇ ಹೋಗ್ತಾನೆ. ನಿಮ್ಮ ಮಾತಿಗೆ ಹೇಳೋದಾದ್ರೆ, ಈಗ ಇದೇನು ಸೂರ್ಯಾಸ್ತದ ಸಂದರ್ಭ, ಇದು ಅಂದ್ರೆ ಸೂರ್ಯ ಮುಳುಗ್ತಾ ಇರುವಂತ ಸಂದರ್ಭ. ಹೇಗೆ ಮೇಲಿಂದ ಕೆಳಗೆ ಹೋಗುತ್ತಾ ರೇಸ್ ಅನ್ನುವಂಥದ್ದು ನಮ್ಗೆ. ಬಟ್ ಇಲ್ಲಿರುವಂತಹ ವಾಸ್ತುಶಿಲ್ಪ ಹೇಗಿದೆ ನೋಡಿ, ಇದು ಕೆಳಗೆ ಮೇಲಿಂದ ಕೆಳಗೆ ಕಿರಣಗಳು ಹೋಗ್ತಾ ಇರುವಂತ ರೀತಿಯಾಗಿ ನಾವು ಯೋಚಿಸಿದ್ರು ಕೂಡ ಈ ವಾಸ್ತುಶಿಲ್ಪದಲ್ಲಿ ಏನು ಅಂತಾರೆ, ಕೆಳಗಿಂದ ನಿಧಾನವಾಗಿ ಮೇಲ್ ಹೋಗ್ತಾ ಹೋಗ್ತಾರೆ. ಅಂದ್ರೆ ಬಹಳ ಅದ್ಭುತವಾಗಿ ಶೆಲಪಿಳ್ಳ ಅಯ್ಯಂಗಾರ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕಿಸಿದ್ದಾರೆ. ಶೆಲಪಿಳ್ಳ ಅಯ್ಯಂಗಾರ್, ಈ ಕ್ಷಣ ಆ ದೃಶ್ಯವನ್ನು ಸ್ವಲ್ಪ ವಿವರಿಸಬಹುದಾ? ಹೇಳಿ ಹೇಳಿ ಬಿಡು. ಅಂದ್ರೆ ಏನಂದ್ರೆ ಸೂರ್ಯ ಇವಾಗ ಮುಳುಗ್ತಾ ಇದ್ದಾನೆ. ಅಂದ್ರೆ ನಮ್ಮಲ್ಲಿ ಮುಳುಗೋದು ಅನ್ನೋದು ಒಂದು ಶಬ್ದ ಇದೆ ನೋಡಿ, ಸೂರ್ಯ ಮುಳುಗುವಿಕೆ, ಸೂರ್ಯ ಉದಯಿಸುವಿಕೆ ಅಂತ ಇದೆ. ಆದ್ರೆ ಸೂರ್ಯ ಮುಳುಗೋದು ಇಲ್ಲ ಮತ್ತು ಇದು ಆಗೋದಿಲ್ಲ, ಯಾಕೆಂದ್ರೆ ಭೂಮಿ ಸುತ್ತುತ್ತಾ ಇದೆ ಅಂತ ತಾನೆ. ಆದ್ರೆ ಭೂಮಿ ಸುತ್ತೋದ್ರಿಂದ ಈಗ ಸೂರ್ಯ ಮುಳುಗ್ತಾ ಇರೋಂಗ ಆಗೋದ್ರಿಂದ ಈ ದೇವಸ್ಥಾನ ಭೂಮಿ ಮೇಲಕ್ಕೆ ಏರ್ತಾ ಇದೆ. ಹೊರೈಸಾನ್ ಅಂತೇವಲ್ಲ, ಅದರಲ್ಲಿ ಮೇಲಕ್ಕೆ ಬರ್ತಾ ಇದೆ. ಹಂಗಾಗಿ ಕಿರಣಗಳು ಪಾದದಿಂದ ಮೇಲ್ಮುಖವಾಗಿ ಹೋಗುತ್ತೆ, ಆದ್ರೆ ಸೂರ್ಯ ಕೆಳಮುಖವಾಗಿ ಚಲಿಸ್ತಾ ಇದ್ದಾನೆ ಭೂಮಿಗೆ, ನಮಗೆ ನೋಡೋದಕ್ಕೆ. ಸೊ ಹೀಗೆ ಈ ಎರಡು ಆರ್ಕಿಟೆಕ್ಚರಲ್ ಮತ್ತು ಸೈನ್ಸ್ ನಾವು ಅರ್ಥ ಮಾಡ್ಕೊಂಡ್ರೆ, ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ವೃಷಭದ ಮೇಲ್ಭಾಗದಲ್ಲಿ ಕೊಂಬುಗಳ ಮೂಲಕ ಅದು ಬಂತು ಅಂತ. ಆದ್ರೆ ನಾವು ಹೀಗೆ ನೋಡ್ತಾ ಇದ್ರೆ
ಆ ಪ್ರಾಚೀನ ಕಾಲದಲ್ಲೇ ಭೂಮಿಯ ಸುತ್ತುವಿಕೆಯನ್ನು ಹೇಗೆ ಅರ್ಥ ಮಾಡ್ಕೋಬಹುದು ನಾವು ಅಂತಂದ್ರೆ, ಭೂಮಿ ಚಲಿಸ್ತಾ 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 ಸೂರ್ಯನ ಕಿರಣಗಳ ಬದಲಾವಣೆಗಳು ಹೇಗಾಗುತ್ತೆ ಅನ್ನೋದನ್ನ ಒಬ್ಬ ಮನುಷ್ಯ ಅಲ್ಲಿ ನಿಂತ್ಕೊಂಡು ಅರ್ಥ ಮಾಡ್ಕೋಬಹುದು. ಅಂದ್ರೆ ಭೂಮಿಯ ಚಲನೆ, ಈ ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಆಧ್ಯಾತ್ಮಿಕವಾಗಿ ಆ ಸೂರ್ಯ, ಮತ್ತು ಇವಾಗ ಅಸ್ತಮಾನೇ ಸ್ವಯಂ ವಿಷ್ಣು ಅಂತ, ಸೂರ್ಯ ಸಾಯಂಕಾಲದ ಹೊತ್ತಲ್ಲಿ ನಾರಾಯಣನಾಗಿರ್ತಾನೆ ಅದು, ಮತ್ತು ಶಿವಲಿಂಗದಲ್ಲಿದ್ದಾನೆ. ಇವಾಗ ಹರಿಹರರ ಸಮಾವೇಶ ಆಗುತ್ತೆ. ಈ ಅಭಿಷೇಕವನ್ನು ಯಾರು ನೋಡ್ತಾರೋ ಹರಿಹರರ ಸಮಾವೇಶ ಅದಕ್ಕೋಸ್ಕರನೇ ಇದು ಹರಿಹರ ಲಿಂಗವಾಗುತ್ತೆ ಇವಾಗ. ಯಾಕಂದರೆ ಇದು ಈವ್ನಿಂಗ್ ಟೈಮಲ್ಲಿ ಅಸ್ತಮಾನೇ ಸ್ವಯಂ ವಿಷ್ಣು ತ್ರಯೀಮೂರ್ತಿ ದಿವಾಕರ ಅಂತ ಸೂರ್ಯ ಮತ್ತು ಶಿವ ಇವರಿಬ್ಬರ ಸಮಾಗಮ. ಈ ಸೂರ್ಯ ಮತ್ತು ವಿಷ್ಣು ಮತ್ತು ಶಿವ ಯಾರು ಅಂತ ಕೇಳಿದ್ರೆ, ಈ ಪಾರ್ವತಿನೇ, ಅಂದರೆ ಹರಿಹರ ಅಂತ ಬರುತ್ತಲ್ಲ, ಅಲ್ಲಿ ಪಾರ್ವತಿ ಅಂದರೆ ಸ್ತ್ರೀ ಭಾಗ ಏನಿದೆ ಅದು ಮಹಾವಿಷ್ಣು, ಪುರುಷ ಭಾಗ ಇಲ್ಲಿ ಶಿವ ಅಂತ ಶಿವಪುರಾಣಗಳಲ್ಲಿ ಬರ್ತದೆ. ಹಾಗೆ ಅರ್ಧನಾರೀಶ್ವರ ಸ್ವರೂಪವೂ ಕೂಡ ಈ ಸಮಯದಲ್ಲಿ ಅರ್ಥ ಆಗುತ್ತೆ. ತಾವು ಹೇಳಿದಾಗೆ ಅಲ್ಲಿ ಒಂದೇ ಒಂದು ದೀಪ ಇಲ್ಲ, ಎಲೆಕ್ಟ್ರಿಕ್ ದೀಪ ಇಲ್ಲ, ಯಾವುದೂ ಇಲ್ಲ. ಆದರೆ ಆ ಸೂರ್ಯನ ಕಿರಣಗಳು ವಜ್ರದ ಥರ ಅಲ್ಲಿ ಪ್ರಕಾಶ ಮಾಡ್ತಾ ಇದೆ. ತಾವು ಅದ್ಭುತವಾಗಿ ನೀವೇ ಹೇಳ್ತಾ ಇದ್ರಿ ಮಾಲ್ತೇಶ್, ನಿಮಗೆ ಒಂದು ಹ್ಯಾಟ್ಸಪ್ ಹೇಳಬೇಕು, ತುಂಬ ಚೆನ್ನಾಗಿ ಹೇಳಿದ್ರಿ. ಅಂತಹ ಒಂದು ಅಪರೂಪದ ದೃಶ್ಯ, ನಾವು ಕನ್ನಡಿಗರಾಗಿ ನಾವು ಹೆಮ್ಮೆ ಪಡೋ ದೃಶ್ಯ ಇವಾಗ ನಡೀತಾ ಇದೆ ಮಾಲ್ತೇಶ್. ಹಾಗೆ ಸಂಪರ್ಕದಲ್ಲಿದೆ. ಇದು ನೋಡ್ತಾ ಬನ್ನಿ. ಈಗ ಸರಿಯಾಗಿ ಮಧ್ಯಭಾಗಕ್ಕೆ ಆ ಸೂರ್ಯನ ರಶ್ಮಿ ಅದು ಸ್ಪರ್ಶಿಸ್ತಾ ಇರುವಂತಹ ಸಂದರ್ಭ, ಸರಿಯಾಗಿ ಮಧ್ಯಭಾಗದಲ್ಲಿ ನೀವು ನೋಡ್ತಾ ಇದ್ರೆ ನೋಡಿ ಹೇಗದು ಪ್ರಕಾಶಮಾನವಾಗಿ ಕಂಡು ಅಲ್ಲಿ ಶ್ರೀಚಕ್ರಕ್ಕೆ ಅಭಿಷೇಕ. Don't stop. Temple. ನೋಡಿ, ಈಗ ಶಿರಭಾಗದ ಕಡೆಗೆ ಸೂರ್ಯ ರಶ್ಮಿ ಹೋಗ್ತಾ ಇರುವಂತಹ ಆ ಕ್ಷಣವನ್ನ ನೀವು ನೋಡ್ತಾ ಇದ್ದೀರಾ. ಸ್ಫಟಿಕ ನಿಮಗೆ ಎಲ್ಲಿ ನಾವು ಶಿವಲಿಂಗ ದರ್ಶನ ಮಾಡುವಂತ ಸಂದರ್ಭದಲ್ಲಿ, ಈ ಕೇದಾರ್ನಾಥ್ ಕಡೆಗೆಲ್ಲ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೇಗೆ ಆ ಸ್ನೋಫಾಲ್ ಅಲ್ಲಿ ಒಂದು ನಾವು ಸ್ಫಟಿಕದ ರೀತಿಯಾಗಿ ಗಮನಿಸ್ತೀವಲ್ಲ, ಕೆಲವೇ ಸಂದರ್ಭದಲ್ಲಿ ಕಾಣುವಂತ ಲಿಂಗ, ಆ ರೀತಿಯಾಗಿ ಇಲ್ಲಿ ನಿಮಗೆ ಗೋಚರ ಆಗ್ತಾ ಇದೆ. ಬಟ್ ಕಡು ಕಪ್ಪು ವರ್ಣದ ಲಿಂಗ ಅದು. ನೀವು ಆರಂಭದಲ್ಲೇ ಅದನ್ನ ನೋಡಿರ್ಬೋದು. ಬಟ್ ಆ ಸೂರ್ಯ ರಶ್ಮಿ ಈಗ ಎಷ್ಟು ಚೆನ್ನಾಗಿ ಸ್ಪರ್ಶಿಸ್ತಾ ಇದೆ ಅಂತ ಅಂದ್ರೆ ಸ್ಫಟಿಕದ ರೀತಿಯಾಗಿ ಕಂಡು ಬರ್ತಾ ಇದೆ. ನಿಮ್ಗೆ ಅಲ್ಲಿ ಹತ್ರದಲ್ಲಿ ನಿಂತ್ರೆ ಬಹುಶಃ ಅದು ನಿಮ್ ಕಣ್ಣು ಕುಕ್ಬೋದು. ಆ ಬೆಳಕು ನಿಮ್ಗೆ ನೇರವಾಗಿ ಕಣ್ಣಲ್ಲೂ ಕೂಡ ನೋಡೋಕ್ಕಾಗಲ್ಲ, ದಿಟ್ಟಿಸಿ ನೋಡೋಕ್ಕಾಗಲ್ಲ ನಿಮ್ ಕಣ್ಣಲ್ಲಿ. ಯಾಕಂತಂದ್ರೆ ಆ ಲಿಂಗವನ್ನ ಸ್ಪರ್ಶಿಸಿ ಆ ಕಿರಣಗಳು ಅಷ್ಟು ರಿಬೌಂಡ್ ಆಗಿ ಹೊಡಿತಾ ಇರುತ್ತವೆ, ಅದು ಅಷ್ಟು ತೀಕ್ಷ್ಣವಾಗಿರುತ್ತೆ ಅಂತ ಹೇಳಿ ಬಿಟ್ಟಂತ ರೀತಿಯಾಗಿ ನಿಮ್ಗೆ ಅದನ್ನ ನೋಡ್ತಾ ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಪ್ರಕಾಶಮಾನವಾಗಿ ಆ ಸೂರ್ಯ ರಶ್ಮಿಗಳೀಗ ಕಂಡು ಬರ್ತಾ ಇರುವಂತಹ ರೀತಿ, ಅದಕ್ಕೆ ಕ್ಷೀರಾಭಿಷೇಕ ಮತ್ತೆ ಬೇರೆ ಬೇರೆ ತರನಾದಂತಹ ಏನೇ ಅಭಿಷೇಕಗಳಲ್ಲಿ ಆಗ್ತಾ ಇದ್ರು ಕೂಡ ಅದು ಬೆಳ್ಳಗೆ ನಮ್ಗೆ ಇಲ್ಲಿ ಗೋಚರ ಆಗ್ತಾ ಇರುವಂತಹ ಸಂದರ್ಭವನ್ನ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಶಿರಭಾಗದಿಂದ, ಆಮೇಲೆ ಈ ಬಾರಿ ಕಳೆದ ಬಾರಿ ಏನಾಗಿತ್ತು, ಬಹಳ ಮೋಡ ಇದ್ದಂತ ಕಾರಣಕ್ಕಾಗಿ ಸರಿಯಾಗಿ ಸೂರ್ಯ ರಶ್ಮಿ ತಾಕಿರ್ಲಿಲ್ಲ. ಬಟ್ ಈ ಬಾರಿ ವಾತಾವರಣವು ಕೂಡ ಈ ಒಂದು ಅದ್ಭುತ ಕ್ಷಣಕ್ಕೆ ಸಾಥ್ ಕೊಡ್ತಾ ಇದೆ. ಆ ಕಾರಣಕ್ಕಾಗಿನೇ
ಇಷ್ಟೊಂದು ಅದ್ಭುತವಾದಂತಹ ದೃಶ್ಯ ಕಾವ್ಯ ನಮ್ಮ ನಿಮ್ಮ ಕಣ್ಮುಂದೆ ಕಂಡು ಬರ್ತಾ ಇದೆ. ಬನ್ನಿ ಆ ದೃಶ್ಯವನ್ನು ಮತ್ತೆ ನೋಡ್ತಾ ಹೋಗೋಣ. ಸೂರ್ಯ ನಮನ ಸಲ್ಲಿಕೆಯಾಗಿದೆ. ಮಹಾಮಂಗಳಾರತಿ ನೆರವೇರ್ತಾ ಇದೆ. ಇನ್ನು ಸೂರ್ಯರಶ್ಮಿ ಕಿರಣ ಬೀಳುವಂತಹ ಸಂದರ್ಭದಲ್ಲಿ ವಿವಿಧ ಅಭಿಷೇಕಗಳನ್ನು ಮಾಡಲಾಯಿತು. ಇದೀಗ ಸೂರ್ಯರಶ್ಮಿ ಕಿರಣ ಸ್ಪರ್ಶ ಆದ ನಂತರದಲ್ಲಿ ಸೂರ್ಯ ನಮಿಸಿ ಸರಿದ ಬಳಿಕ ಶಿವಲಿಂಗಕ್ಕೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಬೇಕಿದೆ. ಆ ಒಂದು ಪ್ರಕ್ರಿಯೆಯಲ್ಲಿ ಇದೀಗ ಅಲ್ಲಿನ ಅರ್ಚಕರು ತೊಡಗಿಕೊಂಡಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮಹಾಮಂಗಳಾರತಿಯನ್ನು ನೆರವೇರಿಸಲಾಗ್ತಾ ಇದೆ. ಒಂದಷ್ಟು ವಿಧಿವತ್ತಾಗಿ ಪೂಜೆಗಳು ನೆರವೇರಿದ ನಂತರದಲ್ಲಿ ಭಕ್ತಾದಿಗಳಿಗೆ ಶಿವನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ.
ಈ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ವರ್ಷ ನಾವು ಸುದೀರ್ಘವಾಗಿ ಸೂರ್ಯರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡೋದನ್ನ, ಶಿವನನ್ನ ನಮಿಸುವುದನ್ನ ಕಣ್ತುಂಬಿಕೊಂಡ್ವಿ. ಒಂದು ವಿಶ್ಲೇಷಣೆ ಕೂಡ ನಡೀತಾ ಇದೆ, ಚರ್ಚೆ ಕೂಡ ಆಗ್ತಾ ಇತ್ತು ಗುರುಗಳೇ. ಈಗ ಸುದೀರ್ಘವಾಗಿ ಸೂರ್ಯರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡಿ ಅಲ್ಲಿ ಇದ್ರೆ ತುಂಬಾ ಒಳಿತಾಗುತ್ತೆ ಅಂತಾನೂ ಕೂಡ ವಿಶ್ಲೇಷಣೆಗಳು ನಡೀತಾ ಇದೆ. ಏನ್ ಹೇಳ್ತೀರಿ ಈ ಸಂಪೂರ್ಣ ಪ್ರಕ್ರಿಯೆ? ಕಿಟಕಿ ಮುಖೇನವಾಗಿ ಸೂರ್ಯ ಪ್ರವೇಶ ಮಾಡ್ತಾನೆ ದೇಗುಲದ ಒಳಗಡೆ, ನಂತರದಲ್ಲಿ ನಂದಿಯ ಪಾದಕ್ಕೆ, ನಂದಿಯ ಭುಜಕ್ಕೆ, ನಂದಿಯ ಕೊಂಬಿಗೆ, ಕೊಂಬಿನ ಮುಖೇನವಾಗಿ ಶಿವಲಿಂಗದ ಪಾದ, ನಂತರ ಮಧ್ಯಭಾಗ, ನಂತರ ಸಂಪೂರ್ಣವಾಗಿ ಆ ಶಿವಲಿಂಗವನ್ನ ಸೂರ್ಯ ಆವರಿಸಿಕೊಳ್ತಾನೆ. ಹೇಗನ್ನಿಸ್ತು ಈ ಅದ್ಭುತ ಕ್ಷಣ? ನಮಃ ಶಿವ 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 ಶಿವಾರ್ಧಕೃತ ಶಿವಂ ನಮೋ ಹರ 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 ಹರಾಂತರಿಮೇ ದೃಶಂ ನಮೋ ಭವ 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 ಪ್ರಭವ ಭೂತಗೆ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಈ ಒಂದು ಶ್ಲೋಕದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಹೇಳಿದ್ದಾರೆ. ನಮಃ ಶಿವ 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 ಶಿವಾರ್ಧ ಕೃತ ಶಿವಂ. ಶಿವ ಅಂದರೆ ಮಂಗಳ, ಪರಮ ಮಂಗಳ, ಕಲ್ಯಾಣ. ಶುಭ ಅಂದರೆ ಶಿವ ಅಂತ. ನಾವು ಅಂದಾಜಿಸಿದ ಪ್ರಕಾರ ಸುಮಾರು 17ರಿಂದ 18 ನಿಮಿಷಗಳ ಅತ್ಯಂತ ದೀರ್ಘಾವಧಿಯ 17ರಿಂದ 18 ನಿಮಿಷ ದೀರ್ಘಾವಧಿಯ ಒಂದು ಸೂರ್ಯರಶ್ಮಿಯ ಅಭಿಷೇಕ ಅಂತಕ್ಕಂತಹದ್ದು ಸಮಗ್ರವಾಗಿ ಆಗಿದೆ. ಅಲ್ಲಿ ಋಷಭದ ಸ್ಪರ್ಶದ ಕಾಲವನ್ನು ಹಿಡಿದರೆ ಸರಿಸುಮಾರು 27 ನಿಮಿಷಗಳ ಕಾಲ. 26 ಋಷಭದ ಸ್ಪರ್ಶ, ಋಷಭ ಮತ್ತು ನಂದಿ ಎರಡನ್ನು ಸೇರಿಸಿದಾಗ ಒಂದು ಪರಿಪೂರ್ಣ ಅಂತ ಆಗ್ತದೆ. ಆ ರೀತಿ ನೋಡಿದಾಗ 26ರಿಂದ 27 ನಿಮಿಷ ಅಂದಾಜು ಅದು ಸುದೀರ್ಘವಾದ ಕಾಲ ಆ ಸೂರ್ಯರಶ್ಮಿ ಅಭಿಷೇಕ ಅಂತಕ್ಕಂತಹದ್ದನ್ನು ನಾವು ಪರಿಗಣಿಸಬಹುದು. ಕೇವಲ ಅಲ್ಲಿ ಹೊರಡಿರತಕ್ಕಂತಹ ಉಮಾಮಹೇಶ್ವರರ ಸನ್ನಿಧಾನದಿಂದ ವೈಶಿಷ್ಟ್ಯಪೂರ್ಣವಾಗಿ ಕೂಡಿರತಕ್ಕಂತಹ ಲಿಂಗದ ಅಭಿಷೇಕ, ಸೂರ್ಯರಶ್ಮಿಗಳಿಂದ ಲಿಂಗಕ್ಕೆ ಅಭಿಷೇಕ ನಮನದ ಕಾಲವನ್ನು ನೋಡಿದರೆ 17-18 ನಿಮಿಷಗಳ ಕಾಲ ಅತ್ಯಂತ ಸುದೀರ್ಘವಾದದ್ದು. ಇದರಿಂದ ನಾವೆಲ್ಲರೂ ಭಕ್ತರು ಈ ಸಾಂದರ್ಭಿಕವಾಗಿ ಅರ್ಥಾನುಸಂಧಾನ ಮಾಡಿಕೊಳ್ಬೇಕಾದದ್ದನ್ನು ನೋಡಿದರೆ, ಇವತ್ತೆಷ್ಟೋ ಜನ ನೋಡ್ತಾ ಇದ್ವಿ, ನಿಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ರು, ಎಲ್ಲೆಲ್ಲಿಂದೋ ಬಂದಿದ್ದಾರೆ ರಾಜ್ಯದ ವಿವಿಧೆಡೆಗಳಿಂದ ಭಕ್ತರು ಈ ಯಾವ ಒಂದು ಸುಂದರ ದೃಶ್ಯವನ್ನು ನೋಡೋದಕ್ಕೆ